ಮೇಕೆದಾಟು ಹಾಗೂ ಎತ್ತಿನಹೊಳೆ ಯೋಜನೆಗಳು ರಾಜಕಾರಣಿಗಳ ಜೇಬು ತುಂಬಿಸುವ ಕೆಲಸ ಆಗಿದೆ. ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ತೀವ್ರ ಆಕ್ರೋಶ. ಬೇಲೂರಿನಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಮೇಕೆದಾಟು ಯೋಜನೆ ಹಾಗೂ ಎತ್ತಿನಹೊಳೆ ಯೋಜನೆಯಿಂದ ರಾಜ್ಯದ ಹಲವಾರು ಭಾಗಗಳಿಗೆ ರೈತರಿಗೆ ನೀರು ಒದಗಿಸುತ್ತೇವೆಂದು ಸುಳ್ಳು ಆಶ್ವಾಸನೆ ನೀಡಿ ಅವರ ಜೇಬು ತುಂಬಿಸಿಕೊಳ್ಳುತ್ತಿರುವ ರಾಜಕಾರಣಿಗಳಿಗೆ ನಾಚಿಕೆಯಾಗಬೇಕು. ಇನ್ನು ಆನೆ ದಾಳಿಯಿಂದ ಹಾಸನ ಜಿಲ್ಲೆಯಲ್ಲಿ ಸುಮಾರು 85ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಬಲಿಯಾಗಿದ್ದು, ಆನೆಯನ್ನ ಹಿಡಿದು ಸ್ಥಳಾಂತರ ಮಾಡಿ ಎಂದು ಈಗಾಗಲೇ ಕರವೇ ರೈತರ ಜೊತೆ ಪಾದಯಾತ್ರೆ ನಡೆಸಿ ಮನವಿ ಮಾಡಿದ್ರೂ ಸಹ ಈ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಮತ್ತೆ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಎಂದ ಅವರು, ಇನ್ನು ಸದನದಲ್ಲಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸದೆ ಪೆನ್ ಡ್ರೈವ್, ಹನಿ ಟ್ರ್ಯಾಪ್ಗಳ ಬಗ್ಗೆ ಚರ್ಚಿಸಿ ಕಾಲಹರಣ ಮಾಡ್ತಿದ್ದಾರೆ. ಎಂಇಎಸ್ ಪುಂಡಾಟಿಕೆ ಹೆಚ್ಚಾಗಲು ಇಲ್ಲಿಯ ಸಚಿವರೇ ನೇರ ಕಾರಣ. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಉತ್ತರ ಹಾಗೂ ಪಾಠವನ್ನು ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ರಾಮನಗರ ಕೆಂಪೇಗೌಡ ಸರ್ಕಲ್ ಇಂದ ಬೃಹತ್ ಪ್ರಮಾಣದಲ್ಲಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು, ಮಹಿಳಾ ಘಟಕದ ಪದಾಧಿಕಾರಿಗಳು ಒಟ್ಟಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಇವತ್ತು ಬಿಡದಿಯಲ್ಲಿ ಬಂದು ಇವತ್ತು ಬೆಳಗ್ಗೆ ಬಿಡದಿಯಿಂದ ಮತ್ತೆ ಪಾದಯಾತ್ರೆಯನ್ನು ವಿಧಾನಸೌಧ ತನಕ ಹೋಗ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಏನು ಮೇಕೆದಾಟಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಅಲ್ಲಿಂದ ವಾರಗಟ್ಟಲೆ ಪಾದಯಾತ್ರೆಯನ್ನು ಮಾಡಿ ಜನಜಾತ್ರೆಯನ್ನು ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇಲ್ಲೇ ತನಕ ಮೇಕೆದಾಟು ಯೋಜನೆ ಬಗ್ಗೆ ತಲೆಯನ್ನು ಕೆಡಿಸ್ಕೊಂಡಿಲ್ಲ. ಅವರ ಮಿತ್ರ ಪಕ್ಷ ಆದಂಥ DMK ಸ್ಟಾಲಿನ್ ಅವರ ಜೊತೆ ಮಾತಾಡ್ಬೋದಿತ್ತು, ಪ್ರಾರಂಭ ಮಾಡ್ಬೋದಿತ್ತು, ಬಜೆಟಲ್ಲಿ ಅಧಿವೇಶನದಲ್ಲಿ ಬಜೆಟನ್ನು ಇಡ್ಬೋದಿತ್ತು. ಆದರೆ ಯಾವುದೂ ಕೆಲಸವನ್ನು ಮಾಡದೆ ಬರೀ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಕನ್ನಡ ಚಿತ್ರರಂಗದ ನೆಟ್ ಬೋಲ್ಟನ್ನು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂದೆನೂ ಸಹ ಅನೇಕ ಸಂದರ್ಭದಲ್ಲಿ ಕೆಲವು ಕಡೆ ನೆಟ್ ಬೋಲ್ಟ್ಗಳನ್ನ ಟೈಟ್ ಮಾಡಿರುವಂಥ ತಾಕತ್ತಿರುವಂಥವರು ಇನ್ನೂ ಸಹ ಮಾಡ್ಬೋದು. ಅನೇಕ ಜನರ ನೆಟ್ ಬೋಲ್ಟ್ಗಳನ್ನ ಟೈಟ್ ಮಾಡುವಂಥ ಶಕ್ತಿ ಇರುವಂಥವ್ರು. ಆದರೆ ನಾನು ಇವತ್ತು ಅವ್ರಿಗೆ ಏನು ಮನವಿ ಮಾಡ್ತಾ ಇದ್ದೀನಿ ಅಂದರೆ, ಈ ಗಡಿ ಭಾಗದಲ್ಲಿ MES ಗುಂಡಗಳು ಕನ್ನಡಿಗರ ಮೇಲೆ ದಾಳಿ ಮಾಡುವಂಥದ್ದು, ಪೊಲೀಸರ ಮೇಲೆ ದಾಳಿ ಮಾಡುವಂಥದ್ದು, ಹೋಟೆಲ್ಗಳ ಮೇಲೆ ದಾಳಿ ಮಾಡುವಂಥದ್ದು, ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಧ್ವಂಸ ಮಾಡುವಂಥದ್ದು, ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಮೊದಲನೇದಾಗಿ MES ಗುಂಡಗಳ ನೆಟ್ ಬೋಲ್ಟ್ಗಳನ್ನು ಟೈಟ್ ಮಾಡಿ ಸರ್ಕಾರಕ್ಕೆ ತಾಕತ್ತಿದ್ರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಬೇಕರ ಮುಖಾಂತರ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತನ್ನಿ ಅನ್ನೋಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇನ್ನೊಂದು ಕಡೆ ನಮ್ಮ ಲೋಕಸಭಾ ಸದಸ್ಯರು ನಾವು ಭಾರಿ ಖುಷಿಯಾಗ್ಬಿಡ್ತೀವಿ. ಲೋಕಸಭೆಯಲ್ಲಿ ಪ್ರಮಾಣ ವಚನ ಕನ್ನಡದಲ್ಲಿ ಸ್ವೀಕಾರ ಮಾಡಿದ ತಕ್ಷಣ ಕನ್ನಡಿಗರು ಉದ್ಧಾರ ಆಗಿಬಿಟ್ಟಿವಿ, ಲೋಕಸಭೆಯಲ್ಲಿ ನಮ್ಮ ಕನ್ನಡದ ಧ್ವನಿ ಮೊಳಗಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲ ಖುಷಿಯಾಗ್ಬಿಡ್ತೀವಿ. ಆದರೆ ಇಲ್ಲಿ ತನಕ ಯಾವುದೇ ಲೋಕಸಭಾ ಸದಸ್ಯರು ಇರ್ಬೋದು, ಕಳಸಾ ಬಂಡೂರಿ ಇರ್ಬೋದು, ಮೇಕೆದಾಟು ಯೋಜನೆ ಇರ್ಬೋದು, ಅಥವಾ ಎತ್ತಿನಹೊಳೆ ಯೋಜನೆಯ ಬಗ್ಗೆ ವೈಫಲ್ಯ ಆಗಿರುವಂಥ ಯೋಜನೆ ಹಣ ನುಂಗಿರುವಂಥ ರಾಜಕಾರಣಿಗಳು, ಅಧಿಕಾರಿಗಳಿರ್ಬೋದು, ಅಥವಾ ಮೇಕೆದಾಟು ಯೋಜನೆ ಇರ್ಬೋದು, ಇದರ ಯಾವುದರ ಬಗ್ಗೆನೂ ನಮ್ಮ ಲೋಕಸಭಾ ಸದಸ್ಯರು ಮೋದಿ ಎದುರುಗಡೆ ಉಸಿರನ್ನೇ ಬಿಡ್ತಾ ಇಲ್ಲ. ಈ ಕರ್ನಾಟಕ ಜನ ಅತಿ ಹೆಚ್ಚು ಓಟ್ ಹಾಕಿದ್ದಾರೆ. ಎರಡನೇದಾಗಿ ಈ ರಾಜ್ಯದ ಅತ್ಯಂತ ಅಭಿವೃದ್ಧಿಗೆ ನೀರಾವರಿ ಯೋಜನೆಗೆ ಮಾಡಿದಂಥ ನಮ್ಮ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು, ಕುಮಾರಸ್ವಾಮಿ ಅವರು ಈ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿ ಮೋದಿ ಅವರಿಗೆ ಮನವಿಯನ್ನು ಮಾಡೋದ್ರ ಮುಖಾಂತರ ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ತರೋದ್ರ ಮುಖಾಂತರ ಕನ್ನಡಿಗರ ಪರವಾಗಿ ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಮತ್ತು ನಾವು ರಾಜಕಾರಣಿಗಳನ್ನ ನಂಬಿ ಇವತ್ತು ಕನ್ನಡಿಗ ನೀರಾವರಿ ಯೋಜನೆಗಳ ಬಗ್ಗೆ ಅವ್ರ ಮೇಲೆ ನಂಬಿಕೆ ಇಡುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂದರೆ ಅದೆಲ್ಲ ವಿಷಯಗಳನ್ನು ಜೀವಂತವಾಗಿ ಇಡೋದ್ರ ಮುಖಾಂತರ ಇವತ್ತು ಕನ್ನಡಿಗರಿಗೆ ವಂಚನೆಯನ್ನು ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ ಈ ರಾಜಕಾರಣಿಗಳಿಗೆ ಈ ಮಣ್ಣಿನ ಋಣ, ನಾಡಿನ ಋಣ ಯಾವುದೂ ಇಲ್ಲ ಅನಿಸುತ್ತೆ. ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರ್ನಾಟಕದಲ್ಲಿ ಸಚಿವರಾಗಿ ಗಡಿ ಭಾಗಕ್ಕೆ ಹೋಗ್ತಾನೆ ಮರಾಠಿ ಸಿಕ್ಕಿದರೆ ಮರಾಠಿ ಭಾಷೆಯಲ್ಲಿ ಭಾಷಣವನ್ನು ಮಾಡೋದ್ರ ಮುಖಾಂತರ ಓಟಿನ ಋಣವನ್ನು ಇಟ್ಕೊತಾರೆ. ಈ ನಾಡಿನ ಋಣ ಅವ್ರಿಗಿರಲ್ಲ. ಆದ್ದರಿಂದ ಈ ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ. ನಮ್ಮಲ್ಲಿ ದಿಟ್ಟವಾಗಿ ಹಾಸನ ಜಿಲ್ಲೆಯ ಅಧ್ಯಕ್ಷ ಆದ ಸತೀಶ್ ಪಾಟೀಲ್ ಅವರು ಇರ್ಬೋದು, ಭೋಜೇಗೌಡರು ಇರ್ಬೋದು, ಇವೆಲ್ಲ ಸತೀಶ್ ಅವರು ಇರ್ಬೋದು, ಎಲ್ಲರೂ ಸಹ ನಿಮ್ಮ ಹಾಸನದಿಂದ ಬಂದಿದ್ದೀರಾ. ಎಲ್ಲರೂ ಸಹ ರಾಜಕಾರಣಿಗಳಕ್ಕಿಂತನೂ ರಮೇಶ್ ನಮ್ಮ ತಾಲೂಕುಗಳಿಗಿಂತ ಕೊನೆ ರಕ್ತದ ಹನಿ ಇರೋ ತನಕನೂ ಈ ನಾಡಿಗಾಗಿ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧವಾಗಿರುವಂಥ ಕನ್ನಡ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ನಾಡಿನ ಜನ ಈ ನಾಡಿನ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಈ ರಾಜಕಾರಣಿಗಳು ಆ ವಿಷಯವನ್ನು ರಾಜಕೀಯಕ್ಕಾಗಿ ಜೀವಂತ ಇಡ್ತಾರೆ ಬಿಟ್ಟರೆ ಅದನ್ನ ಮುಗಿಸುವಂಥ ಕೆಲಸ ಮಾಡಲ್ಲ. ಅದರಲ್ಲಿ ಏನಾದರೂ ಹಣಗಿಣ ಬಂದರೆ ಅದನ್ನ ಬೇಗ ಮುಗಿಸುವಂಥ ಕೆಲಸ ಮಾಡ್ತಾರೆ ಅನ್ನುವಂಥ ಅದೇ ಹೇಳಿದೆ ನಾನು. ರಾಜಕಾರಣಿಗಳು ಎಲ್ಲಿ ಯಾವ ಆನೆ ಹಿಡಿತಾರೆ?
ಯಾವ್ದು ಮಾಡ್ತಾರೆ? ನಾವು ಎರಡೆರಡು ಸತಿ ಪಾದಯಾತ್ರೆ ಮಾಡಿದ್ದೀವಿ. ನಿಮ್ಮ ಭಾಗದಲ್ಲಿ ಸಕಲೇಶ್ಪುರದಿಂದ ಹಾಸನ DC ಆಫೀಸ್ ತನಕ ನಾವು ಪಾದಯಾತ್ರೆಯನ್ನು ಮಾಡಿದ್ದೀವಿ. ಆದ್ದರಿಂದ ಈ ಕೂಡಲೇ ಸರ್ಕಾರ, ಅರಣ್ಯ ಸಚಿವರು ಎಚ್ಚೆತ್ಕೋಬೇಕಾಗಿದೆ. ಹಾಸನದಿಂದ ನೀರನ್ನು ಕೊಡ್ತೀವಿ ಅಂತೇಳಿ ಅಲ್ಲಿ ಪ್ರಕೃತಿಯನ್ನು ನಾಶ ಮಾಡಿ ಇಲ್ಲಿ ತನಕ ಅವರಿಗೆ ಏನು ಭೂಮಿ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡದೆ, ಆ ರೈತರಿಗೆ ಮೋಸ ಮಾಡಿ ಈ ರೈತರಿಗೆ ನೀರು ಕೊಡದೇ ಮಹಾವಂಚನೆಯನ್ನು ಮಾಡಿ ಲೂಟಿಯನ್ನು ಮಾಡಿದ್ದೀರ. ಈ ಕೂಡಲೇ ಹಾಸನ ಜನರ ಕಷ್ಟವನ್ನು ಕೇಳಬೇಕು ಮತ್ತು ಆನೆಯನ್ನು ಊರಿಗೆ ಬರೆದಿರೋ ರೀತಿಯಲ್ಲಿ ಅವರಿಗೆ ರೈತರಿಗೆ ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕನ್ನೋ ಒತ್ತಾಯವನ್ನು ಮಾಡ್ತಾಯಿದ್ದೀವಿ.